ಇನ್ನು ಬಿಜೆಪಿ ಅಭ್ಯರ್ಥಿಗಳ ಲೀಸ್ಟನ್ನು ಅನೌನ್ಸ್ ಆಲ್ರೆಡಿ ಮಾಡಿದ್ದಾಗಿದೆ. ಇದರ ಜೊತೆಗೆ ತಮಿಳುನಾಡು ಚುನಾವಣಾ ಅಖಾಡದಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದ್ದಾರೆ. ತಮಿಳು ಮಣ್ಣಿನಲ್ಲಿ ಹೊಸ ರಾಜಕೀಯ ಇತಿಹಾಸಕ್ಕೆ ಈಗ ನಾಂದಿ ಆಡೋದಕ್ಕೆ ಸಿದ್ಧವಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದಂತಹ ಬೆನ್ನಲ್ಲೇ ಈಗ 234 ಕ್ಷೇತ್ರಗಳಲ್ಲೂ ಕೂಡ NDA ಪ್ರಚಾರ ಮಾಡ್ತಾ ಇದೆ. ಇದರ ಜೊತೆಗೆ DMK ಕೂಡ ಕೋಟೆ ಕುಸಿತಾ ಇದೆ ಒಂದು ಕಡೆಯಲ್ಲೋ. ಇನ್ನು ಅಣ್ಣಾಮಲೈಗೆ ಟಿಕೆಟ್ ಏನಾದರೂ ಮಿಸ್ ಆಯ್ತಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡುತ್ತೆ, ಅಥವಾ ದೊಡ್ಡ ಜವಾಬ್ದಾರಿನ ಇದು ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ತಮಿಳುನಾಡು ಪಟ್ಟಿಯಲ್ಲಿ ಈಗ ಅಣ್ಣಾಮಲೈ ಹೆಸರು ಔಟ್ ಆಗಿದೆ. ಯಾಕಂತಂದರೆ ಈಗ ಈ ಒಂದು ರಾಜಕೀಯದಲ್ಲಿ ಅಥವಾ ಈ ಒಂದು ಎಲೆಕ್ಷನ್ನಲ್ಲಿ ಈಗ ತಮಿಳುನಾಡು ಚುನಾವಣಾ ಸಂಬಂಧಪಟ್ಟಂತೆ ಈ ಒಂದು ಅಖಾಡದಲ್ಲಿ ದಿನಕ್ಕೊಂದು ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ. ಈಗ ಈ ತಮಿಳು ಮಣ್ಣಿನಲ್ಲಿ ಹೊಸ ರಾಜಕೀಯ ಇತಿಹಾಸಕ್ಕೆ ಈಗ ಬಿಜೆಪಿಯವರು ನಾಂದಿ ಹಾಡ್ತಾ ಇರೋದು. ಈ ಬಿಜೆಪಿ ಅಭ್ಯರ್ಥಿಗಳ ಏನು ಪಟ್ಟಿಯಲ್ಲಿ ಮೊದಲನೇದಾಗಿ 5 ಮಹಿಳಾ ಅಭ್ಯರ್ಥಿಗಳಿಗೆ ಬಿಟ್ಟಿದ್ರು, ಈ ಒಂದು ಪಟ್ಟಿಯಲ್ಲಿ ಬಿಡುಗಡೆ ಮಾಡಿದಂಥ ಬೆನ್ನಲ್ಲೇನೆ ಆ ಪಟ್ಟಿಯನ್ನು ಸಂಚಲನ ಮೂಡಿಸ್ತಾ ಇದೆ. ಮೊದಲನೇದಾಗಿಯೇ ಬಿಜೆಪಿ ಅಭ್ಯರ್ಥಿಗಳು 5 ಜನ ಮಹಿಳೆಯರೇ ಇದ್ದಾರೆ ಅನ್ನೋ ಕಾರಣಕ್ಕೆ ಈಗ ಅದೊಂದು ಸಂಚಲನ ಮೂಡಿಸ್ತಾ ಇರೋದು. ಜೊತೆಗೆ 234 ಕ್ಷೇತ್ರಗಳಲ್ಲೂ ಕೂಡ ಈಗ NDA ಪ್ರಚಾರವನ್ನು ಈಗ ಆಲ್ರೆಡಿ ಕೈಗೊಂಡ್ಬಿಟ್ಟಿದೆ. ಆದರೆ DMK ಕೋಟೆ ಕುಸಿಯುತ್ತಾ ಅನ್ನೋ ಆತಂಕ ಇದೆ. ಯಾಕಂದರೆ NDA ಪ್ರಚಾರವನ್ನು ಮಾಡ್ತಾ ಇದೆ 234 ಕ್ಷೇತ್ರಗಳಲ್ಲಿ. DMK ಕೋಟೆ ಕುಸಿಯುತ್ತಾ ಅನ್ನೋ ಆತಂಕ ಕೂಡ ಇದೆ. ಇದ್ರ ಜೊತೆಗೆ ಅಣ್ಣಾಮಲೈಗೆ ಟಿಕೆಟ್ ಏನಾದ್ರು ಮಿಸ್ ಆಗ್ಬಿಡ್ತಾ ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ. ಅಥವಾ ಇದೇನಾದ್ರು ದೊಡ್ಡ ಜವಾಬ್ದಾರಿನ, ಅಥವಾ ತಮಿಳುನಾಡು ಪಟ್ಟಿಯಲ್ಲಿ ಅಣ್ಣಾಮಲೈ ಹೆಸರು ಔಟ್ ಆಯ್ತಾ, ಎಲ್ಲವೂ ಕೂಡ ಈಗ ಕುಲಂಕುಷವಾಗಿ ಗಮನಿಸಬೇಕಾಗತ್ತೆ. ಯಾಕಂದರೆ ಬಿಜೆಪಿಯಲ್ಲಿ ಮೊದಲನೇದಾಗಿ ಅಭ್ಯರ್ಥಿಗಳ ಹೆಸರನ್ನು ಲೀಸ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಅದು 5 ಮಹಿಳಾ ಮಣಿಯರನ್ನು ಆರಿಸಿರೋದು. ಈ ಒಂದು ಬೈ ಎಲೆಕ್ಷನ್ ದಂಗಲ್ ಎಷ್ಟರ ಮಟ್ಟಿಗೆ ಇದೆ, ಇದು ತಮಿಳುನಾಡಿನ ವಿಧಾನಸಭಾ ಎಲೆಕ್ಷನ್ಗೆ ಕೇಸರಿ ಕೂಟ ಈಗ ಸಜ್ಜಾಗ್ತಾ ಇರೋದು. 27 ಅಸೆಂಬ್ಲಿ ಕ್ಷೇತ್ರಗಳಿಗೆ ಈಗ ಈ ಒಂದು ಬಿಜೆಪಿ ಅಭ್ಯರ್ಥಿಗಳ ಅನೌನ್ಸನ್ನು ಲೀಸ್ಟ್ ಮಾಡಿದ್ದಾಗಿದೆ. ವೈಭವ ಮರಿಕಳಿಸಲು ಈಗ ಬಿಜೆಪಿಯಿಂದ ಕೂಡ ಮಾಸ್ಟರ್ ಪ್ಲಾನ್ ನಡೀತಾ ಇದೆ. ಅದರ ಜೊತೆಗೆ ದ್ರಾವಿಡ ನೆಲದಲ್ಲೂ ಕೂಡ ಕಮಲ ಅರಳಿಸುವಂತಹ ಎಲ್ಲ ಒಂದು ಸಕಲ ಸಿದ್ಧತೆಗಳನ್ನು ಬಿಜೆಪಿ ಮಾಡ್ಕೊಳ್ತಾ ಇದ್ದಾರೆ.